ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನೇತ್ರ ತುಮಕೂರು ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಏನು ವಿಡಿಯೋ ಅಂದರೆ ಇದು ಸ್ವಲ್ಪ ಇನ್ಸ್ಪಿರೇಷನ್ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಹೌಸ್ ವೈಫ್ ಇದ್ದೀರಾ ಅವರಿಗೆಲ್ಲ ಸ್ವಲ್ಪ ಅಂದರೆ ಇನ್ಸ್ಪೈರ್ ಆಗೋ ಥರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಏನಂದರೆ ಸೊ ಮನೆಯಲ್ಲಿ ಅಂದರೆ ಇರ್ತಾರೆ, ಹೌಸ್ ವೈಫ್ ಇರ್ತಾರೆ. ಸೊ ಅವ್ರಿಗೆ ಏನಪ್ಪ ಅಂದರೆ ಸೊ ಏನು ಹೊರ್ಗಡೆ ಹೋಗಿ ದುಡಿಲಿಕ್ಕೆ ಆಗ್ತಾ ಇರಲ್ಲ. ಸೊ ಒಂದು ವ್ಯಕ್ತಿ ಅಂದಮೇಲೆ ಫೈನಾನ್ಷಿಯಲ್ ನೀಡ್ ಎಲ್ರಿಗೂ ಇರುತ್ತೆ. ಸೊ ಯಾರಿಗಿಲ್ಲ ಹೇಳಿ? ಸೊ ಕೋಟ್ಯಾಧೀಶ್ವರ ಕೂಡ ಅವ್ರಿಗೆ ದುಡ್ಡು ಹೆಚ್ಚಾಗಿರುತ್ತೆ. ಸೊ ಎಷ್ಟು ಬೇಕಾದ್ರೂ ಇರುತ್ತೆ, ಹೆಂಗೆ ಬೇಕಾದರೂ ಖರ್ಚು ಮಾಡ್ತಾರೆ ಅಂದರೆ ಅವ್ರೇನು ಖರ್ಚು ಮಾಡಲ್ಲ. ಸೊ ಎಲ್ಲರೂ ಲಿಮಿಟಾಗೆ ಖರ್ಚು ಮಾಡೋದು. ಯಾವುದೇ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇರೋ ವ್ಯಕ್ತಿ ಆಗಲಿ, ಒಬ್ಬ ಐ ಕ್ಲಾಸ್ ಇರೋಂಥ ವ್ಯಕ್ತಿ ಆಗಲಿ, ಅಥವಾ ಲೋ ಕ್ಲಾಸ್ ಇರೋ ವ್ಯಕ್ತಿ ಆಗಲಿ, ನಮ್ಮಲ್ಲಿ 3 ಜನ್ರೇಷನ್ ಬರುತ್ತೆ. 3ರಲ್ಲೂ ಕೂಡ ಎಲ್ಲ ವ್ಯಕ್ತಿನೂ ಕೂಡ ಅವನಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ದುಡ್ಡನ್ನು ಮಾತ್ರ ಖರ್ಚು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಸೊ ಮನೆಯಲ್ಲಿ ಮಕ್ಕಳಿರ್ತಾರೆ, ಮನೆಯಲ್ಲಿ ಫ್ಯಾಮಿಲಿ ಅಂತ ಬಂದರೆ ಅತ್ತೆ ಮಾವ, ಸೊ ರಿಲೇಷನ್ಸು, ಕೆಲವು ಮನೆಗಳಲ್ಲಿ ಒಟ್ಟು ಕುಟುಂಬ ಇರುತ್ತೆ. ಸೊ ಅವರು ಏನು ಮಾಡ್ತಾರೆ? ಸೊ ಹೊರಗಡೆ ದುಡಿಲಿಕ್ಕೆ ಆಗ್ತಾ ಇರಲ್ಲ. ಸೊ ಏನು ಮಾಡ್ತಾರೆ? ಮನೆಯಲ್ಲೇ ಸೊ ಯಾವುದೇ ಜನ ಆಗಲಿ ಏನಂತಾರೆ, ದುಡಿತಾ ಇದ್ದರೆ ಒಂದು ಬೆಲೆ, ದುಡಿಲಿಲ್ಲ ಅಂದರೆ ಇನ್ನೊಂದು ಬೆಲೆ. ಅಂದರೆ ಯಾರ ಹತ್ರ ದುಡ್ಡಿನ ಅವಶ್ಯಕತೆ ಅಂದರೆ ನಾವು ಬೇಡೋದಕ್ಕಿಂತ ಕೊಡೋ ಥರ ಇದ್ದರೆ ನಿಜವಾಗ್ಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಎಲ್ರಿಗೂ ಒಂದೊಂದು ವಿಷಯದಲ್ಲಿ ಎಲ್ರಿಗೂ ಒಂದೊಂದು ಅವರು ಏಜ್ ಅಂತ ಇರುತ್ತೆ. ಆ ಏಜಲ್ಲಿ ಅಂದರೆ ನಾವು ಸ್ಟೂಡೆಂಟ್ ಆಗಿದ್ದಾಗ ಅಪ್ಪ ಅಮ್ಮಂತ ಇಸ್ಕೊತಾ ಇರ್ತೀವಿ. ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಅವರೆಲ್ಲ ನಮ್ಮ ಜವಾಬ್ದಾರಿ ಎಲ್ಲ ನೋಡ್ಕೊತಾ ಇರ್ತಾರೆ. ಸೊ ಹೌಸ್ ವೈಫ್ ಆಫ್ಟರ್ ಮ್ಯಾರಿಡ್ ಅಂತ ಬಂದಮೇಲೆ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಏಕೆಂದರೆ ಮಕ್ಕಳು, ಫ್ಯಾಮಿಲಿ ಅಂತ ಬಂದಮೇಲೆ ದುಡಿಲಿಕ್ಕೆ, ಹೊರಗಡೆ ಹೋಗಿ ದುಡಿಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ಕೆಲವು ಮನೆಗಳಲ್ಲಿ ಇರೋದಿಲ್ಲ. ಸೊ ಮಕ್ಕಳು ಅಂತ ಬಂದಮೇಲೆ ಮಕ್ಕಳನ್ನ ಯಾರು ನೋಡ್ಕೊತಾರೆ ಹೇಳಿ? ಈಗಿನ ಕಾಲದಲ್ಲಿ ಮಕ್ಕಳನ್ನ ನಾವೇ ನೋಡ್ಕೊಬೇಕು. ನಮ್ಮ ಮಕ್ಕಳನ್ನ ಆವಾಗಿನ ಕಾಲದಲ್ಲಿ ಅಂದರೆ ಅಜ್ಜಿ ತಾತ ಆ ಥರ ಎಲ್ಲ ಇರೋರು ರಿಲೇಷನ್ಶಿಪ್ಪು ಸ್ವಲ್ಪ ಎವ್ವಿನೇ ಕ್ಲೋಸಾಗಿ ಇರೋದು. ಸೊ ಹಾಗಾಗಿ ಈಗಲೂ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಂದರೆ ಈಗಿನ ಕಾಲದ ಮಕ್ಕಳನ್ನ ಸುಧಾರಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ತುಂಬಾ ಕೇರಿಂದ ನೋಡ್ಕೊಬೇಕಾಗುತ್ತೆ. ಹಾಗಾಗಿ ಅಪ್ಪ ಅಮ್ಮನೇ ನೋಡ್ಕೊಬೇಕಾಗುತ್ತೆ. ಅಪ್ಪ ಅಂತ ಬಂದಮೇಲೆ ಹೊರಗಡೆ ದುಡಿತಾ ಇರ್ತಾರೆ. ಸೊ ಮನೆ ಕಡೆ ಇರೋರು ಯಾರೇ ಆಗಲಿ, ಇವಾಗ ಅಪ್ಪ ಮನೇಲೇ ಇದ್ದು ಮಗುನ ನೋಡ್ಕೊಳಕ್ಕಾಗುತ್ತಾ ಹೇಳಿ? ತಾಯಿನೇ ನೋಡ್ಕೊಬೇಕಲ್ವಾ? ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಏನಂದರೆ, ಇಂಡಿಪೆಂಡೆಂಟಾಗಿ ಯಾವ ಥರ ದುಡಿಬೋದು ಮನೇಲೇ ಕೂತ್ಕೊಂಡು, ಯಾವುದೇ ರಿಸ್ಕ್ ಇಲ್ದಿರ ನಾವು ಮಾಡೋಂಥ ಕೆಲಸಗಳನ್ನೇ ನಾವು ವಿಡಿಯೋ ಮಾಡಿಕೊಂಡು, ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೀನಿ ನಾನು. ಸೊ ಫೇಸ್ಬುಕ್ಕು ಅದೆಲ್ಲ ನನಗೆ ಗೊತ್ತು, ಬಟ್ ನಾನು ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಸೊ ಯೂಟ್ಯೂಬ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಯಾವ ಥರ ಅಂದರೆ ಕ್ರೈಟೀರಿಯಾ ಇರುತ್ತೆ. ಸೊ ನಾವು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ 4000 ವಾಚಿಂಗ್ ಟೈಮ್ ಕಂಪ್ಲೀಟ್ ಆದಮೇಲೆ ನಮಗೆ ಏನದು ಮಾನಿಟೈಸೇಷನ್ ಅನ್ನೋದು ಆನ್ ಆಗುತ್ತೆ. ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಅದು ನಾವು ಅಪ್ಲೈ ಮಾಡಿದ್ರೆ ಆಮೇಲೆ $10 ಕೌಂಟ್ ಆಗುತ್ತೆ, ಆಮೇಲೆ ನಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಇದು ಈಸಿ ಅಲ್ಲ, ನಾಟ್ ಈಸಿ. ಈವನ್ ಎಲ್ಲರೂ ಕೂಡ ತುಂಬಾ ಸ್ಟ್ರಗಲ್ ಪಟ್ಟಿರ್ತಾರೆ ಯೂಟ್ಯೂಬಿಗೆ ಬಂದಮೇಲೆ. ಸೊ ಎಲ್ಲರೂ ಸ್ಟ್ರಗಲ್ ಪಟ್ಟೇ ಬಂದಿರೋದು. ಸೊ ಯಾರೂ ಈಸಿಯಾಗಿ ಏನೂ ಸಿಗೋದಿಲ್ಲ ಜೀವನದಲ್ಲಿ, ಯಾವುದೂ ಕೂಡ ಈಸಿಯಾಗಿ ಸಿಗೋಲ್ಲ. ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ, ಹೊರಗಡೆ 8 ಅವರ್ ಕೆಲಸ ಮಾಡ್ಕೊಂಬಂತೀವಿ ಅಂದರೆ ನಾವೆಷ್ಟು ಪ್ರಿಪ್ರೇಷನ್ ಮಾಡ್ತೀವಿ ಹೇಳಿ ನೀವೇ? ಬೆಳಗ್ಗೆ ಎದ್ದೇಳ್ತೀವಿ, ಸೊ ನಮ್ಮ ಕೆಲಸಗಳು ಮುಗಿಸ್ಕೊತೀವಿ, ಒಂದು 1/2 ಅವರ್ ಹಿಡಿಯುತ್ತೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ, ಮಧ್ಯಾಹ್ನ ಮನೇಲಿರೋರಿಗೆ ಅಡುಗೆ ಕೂಡ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಲಂಚ್ ಬಾಕ್ಸಿಗಾದರೂ ಪ್ರಿಪ್ರೇಷನ್ ಮಾಡ್ಕೊಬೇಕು. ಮಗು ಇದ್ದರೆ ಮಗುಗೆ ರೆಡಿ ಮಾಡಬೇಕು. ಮಗುನ ಸ್ಕೂಲ್ಗೆ ಹೋಗೋವರೆಗೂ ಏನೇನೆಲ್ಲ ಅದ್ರದ್ದು ಜವಾಬ್ದಾರಿ ಇರುತ್ತೆ ಅದನ್ನೆಲ್ಲ ಪೂರೈಸ್ಬಿಟ್ಟು ಹೋಗಬೇಕು. ನಾವು ಹೋದರೆ 9:30ಗೆ ಹೋದರೆ ಮತ್ತೆ ಅಲ್ಲಿ ಫುಲ್ಲು ಆಫೀಸ್ ವರ್ಕು, ಯಾವುದೇ ಥರ ಫ್ರೀಯಾಗಿ ಕುಂಡ್ರಿಸಿ ಯಾರೂ ಕಳಿಸಲ್ಲ ಹೊರಗಡೆ. ಸೊ 8 ಅವರ್ಸ್ ಫುಲ್ ವರ್ಕ್ ಮಾಡಲೇಬೇಕು.
ಮಾಡಿ ನೆಕ್ಸ್ಟ್ ಸಾಯಂಕಾಲ ಬಂದರೆ ಏನಿರುತ್ತೆ, ಆ್ಯಸ್ ಯೂಶ್ವಲ್ ಬಂದು ಮತ್ತೆ ಕಾಫಿ ಮಾಡ್ಕೊಳ್ಳೋದು, ಏನಾದರೂ ಕೆಲಸ ಇದ್ದರೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡೋದು, ನೈಟಕ್ಕೆ ಡಿನ್ನರ್ಗೆಲ್ಲ ರೆಡಿ ಮಾಡೋದು, ಮತ್ತು ಮಕ್ಕಳನ್ನ ನೋಡೋದು, ಅವ್ರನ್ನ ಓದಿಸೋದು. ಸೊ ಹಾಗಾಗಿ ಎಷ್ಟಿರುತ್ತೆ ಹೇಳಿ, ಇದೆಲ್ಲ ಮಾಡಿ ನೈಟ್ ಮಲ್ಗೋಷ್ಟಕ್ಕೆ 11-12 ಆಗಿರುತ್ತೆ. ಸೊ ಅವಾಗ ಮಲಗಿದ್ರೆ ನೆಕ್ಸ್ಟು 5:30-5 ಎದ್ದೇಳಲೇಬೇಕು. ಹೇಗಿರುತ್ತೆ ಹೇಳಿ ರೂಟೀನು. ಸೊ ಹಾಗಾಗಿ ಆ ಥರ ಕಷ್ಟಪಡೋದನ್ನು ಇಲ್ಲೇ ಕಷ್ಟಪಟ್ಟರೆ ಹೌಸ್ ವೈಫ್ ಇಂಡಿಪೆಂಡೆಂಟಾಗಿ ಏನದು ಅಂದರೆ ಇಂಡಿಪೆಂಡೆಂಟಾಗಿ ಆಗ್ಬೋದು. ಒಟ್ಟಿನಾಗೆ ಯಾರದೇ ಬೇರೆಯವ್ರ ಸಹಾಯ ಇಲ್ದಲೇ ಬದುಕ್ಬೋದು. ಹೆಚ್ಚಿಗೆ ಬರುತ್ತೆ, ಲಕ್ಷಾನು ಕೊದ್ದಿ ಬರುತ್ತೆ, ಸಾವಿರಾನು ಕೊದ್ದಿ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಯಾವ ಥರ ವರ್ಕ್ ಮಾಡ್ತೀರಾ, ನೀವು ಯಾವ ಥರ ವಿಡಿಯೋಸ್ ಬಿಡ್ತೀರಾ, ಯಾವ ಥರ ಜನರಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೊಳ್ಳೆ ವಿಡಿಯೋಸ್ನ ಪ್ರೊವೈಡ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದು ನಿಜನಾ, ನಿಮ್ಮ ಜೀವನದಲ್ಲೂ ಆಗಿರುತ್ತಾ ಹೇಳಿ. ಸೊ ಎಲ್ಲರ ಜೀವನದಲ್ಲೂ ನಾನು ತುಂಬಾ ತಾಳ್ಮೆಯಿಂದ ಎಲ್ಲರದ್ದು ಯೋಚನೆ ಮಾಡಿ ಈ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಪ್ಲಾಟ್ಫಾರ್ಮ್ ಅಂದರೆ ಇದನ್ನು ಯಾವ ಥರ ಮಾಡೋದು, ಏನು ಮಾಡೋದು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ. ಥ್ಯಾಂಕ್ ಯು.